ನನ್ನ ಜೊತೆಗಿದ್ದಾರೆ ನನ್ನ ಕೊಲೀಗ ಅಶ್ವದಿವಿತ ಹಲಸಬಾಳು. ಈಗಾಗಲೇ ಗಮನಿಸ್ತಾ ಇದ್ದೀವಿ, ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಯುದ್ಧದ ವಾತಾವರಣ ನಿರ್ಮಾಣ ಆಗುತ್ತಾ ಏನಾಗಬಹುದು ಅನ್ನುವಂಥದ್ದು. ಈ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಒಂದು ಸ್ಟೇಟ್ಮೆಂಟ್ ಏನಿದೆ ಅದು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಪ್ರತೀಕಾರ ತೀರಿಸಿಕೊಂಡು ಬಿಟ್ರೆ ಹೋದ ಜೀವ ವಾಪಸ್ ಬರುತ್ತಾ, ಯುದ್ಧದ ಅನಿವಾರ್ಯತೆ ಇಲ್ಲ, ಇತ್ಯಾದಿ ಇತ್ಯಾದಿ ಏನು ಹೇಳಿದ್ರಲ್ಲ, ಆ ಸ್ಟೇಟ್ಮೆಂಟ್ ವಿರುದ್ಧ ಈಗ ಬಿಜೆಪಿ ಕೆಂಡ ಕಾರ್ತಾ ಇದೆ. ಇದು ತುಷ್ಟೀಕರಣದ ಪರಮಾವಧಿ ಅಂತ ಆರ್ಎಸ್ಎಸ್ ಕಿಡಿಕಾರಿದ್ರೆ, ಭಯೋತ್ಪಾದಕರಿಗೆ ಬೆಂಬಲ ಕೊಟ್ಟವರು ಕೂಡ ಭಯೋತ್ಪಾದಕರೇ ಅಂತ ಛಲವಾದಿ ನಾರಾಯಣಸ್ವಾಮಿ ವಿಧಾನ ಪರಿಷತ್ನ ವಿಪಕ್ಷ ನಾಯಕ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕಾಂಗ್ರೆಸ್ನವರು ದೇಶದ ಒಳಗಡೆ ಇರುವಂತಹ ಭಯೋತ್ಪಾದಕರು, ಇಂತಹ ವಿಚಾರದಲ್ಲಿ ಕೊಳಕು ರಾಜಕಾರಣ ಮಾಡಬಾರದು. ಈ ರೀತಿ ಕೇಸರಿ ಸೇನೆ ಸಿದ್ದರಾಮಯ್ಯ ವಿರುದ್ಧ ತಿರುಗಿ ಬಿದ್ದಿದೆ. ಉಗ್ರರ ಅಟ್ಟಹಾಸ ನಂತರ ಸಾಕಷ್ಟು ಚರ್ಚೆಗಳ ವಿಚಾರ ಆಗಿರುವಂತದ್ದು. ಕಡೆ ಕಾಂಗ್ರೆಸ್ ಸಂಬಂಧಪಟ್ಟಂತೆ ರಾಜಕೀಯವಾಗಿ ಮಾತಾಡ್ತದ್ದು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇದಕ್ಕೆ ರಾಜೀನಾಮೆ ಕೊಡಬೇಕಂತ ಹೇಳ್ತಾ ಇರುವಂತದ್ದು. ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದ್ ಹೆಜ್ಜೆ ಮುಂದೆ ಹೋಗಿ ಏನೇ ಕ್ರಮ ಕೈಗೊಂಡ್ರು ಕೂಡ ಸತ್ತಿರು ಬದುಕು ಬರ್ತಾರ ಅಂತ ಹೇಳೋ ಮೂಲಕ ಸಾಕಷ್ಟು ಒಂದು ರೀತಿಯಲ್ಲಿ ಚರ್ಚೆಯ ವಿಚಾರವನ್ನು ಹುಟ್ಟಾಕಿರುವಂತದ್ದು. ಇದಕ್ಕೆ ಸಾಕಷ್ಟು ಕೂಡ ಆಕ್ಷೇಪ ವ್ಯಕ್ತ ಆಗ್ತಾ ಇರುತ್ತೆ. ಈ ಬಗ್ಗೆ ಮಾತಾಡೋಕೆ ವಿಧಾನ ಪರಿಷತ್ನ ಪ್ರತಿಪಕ್ಷ ನಾಯಕರು ಮತ್ತು ಬಿಜೆಪಿ ಹಿರಿಯ ಮುಖಂಡರಾದಂತಹ ಛಲವಾದಿ ನಾರಾಯಣಸ್ವಾಮಿ ಇರುವಂತದ್ದು. ಸರ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮಾತನ್ನು ಗಮನಿಸಿದ್ದೀರಾ? ಏನ್ ಅನ್ಸುತ್ತೆ? ಇಟ್ ಈಸ್ ಎ ಸೆನ್ಸ್ಲೆಸ್ ಸ್ಟೇಟ್ಮೆಂಟ್. ಅವರಿಗೆ ನಿಜವಾಗಿಯೂ ಮಾನವೀಯತೆ ಇದ್ದಿದ್ರೆ ಭವಿಷ್ಯ ಇದೆಲ್ಲ ಮಾತಾಡ್ತಿರ್ಲಿಲ್ಲ. ಭಾರತ ದೇಶ ಬಗ್ಗೆ ಇದೆ ಅಂತ ಪಾಕಿಸ್ತಾನ ಜಿಂದಾಬಾದ್ ಅಂದಿದ್ದು ವಿಧಾನಸೌಧದಲ್ಲೇ ಆದ್ರೂ ಅವರನ್ನು ರಕ್ಷಣೆ ಮಾಡ್ತೀರಿ? ಒಬ್ಬ ದಲಿತ ಮುಖಂಡ, ನಿಮ್ಮ ಪಕ್ಷದ ಶಾಸಕನಾಗಿದ್ದ ಅಖಂಡ ಶ್ರೀನಿವಾಸ್ ಮೂರ್ತಿ ಮನೆಗೆ ಬೆಂಕಿ ಹಾಕದವ್ರನ್ನ ರಕ್ಷಣೆ ಮಾಡ್ತೀರಿ? ಅವ್ರ ಕೇಸ್ಗಳನ್ನು ವಾಪಸ್ ತಗೊಳ್ತೀರಿ? ಎಂತ ದುರಂತ ನಮ್ಮ ದೇಶದ್ದು ಅಂದ್ರೆ, ಕಾಂಗ್ರೆಸ್ ಪಕ್ಷ ಯಾಕೆ ಈ ರೀತಿ ನಡ್ಕೊಳ್ತದಂತ ಗೊತ್ತಿಲ್ಲ. ಅಂದ್ರೆ ಅವರೊಬ್ಬರನ್ನು ಓಲೈಸಿದ್ರೆ ದೇಶ ಆಳಬಹುದು ಅಂತ ಇವ್ರು ತಿಳ್ಕೊಂಡಿದಾರ? ಹಿಂದೂಗಳಿಗೆ ನೀವು ದ್ರೋಹ ಮಾಡ್ತಾ ಇಲ್ವಾ? ಅನ್ಯಾಯ ಮೋಸ ಮಾಡ್ತಾ ಇಲ್ವಾ? ನಾವೇನು ನೀವು ಮುಸಲ್ಮಾನರನ್ನ ವಿರೋಧಿಸಿ ಅಂತಲ್ಲ ಹೇಳ್ತಾ ಇರೋದು. ಆದ್ರೆ ನಮಗೆ ಹಿಂದೂಗಳ ಮೇಲೆ ಆಗಿರ್ತಕ್ಕಂಥ ಒಂದು ಅಟ್ಯಾಕ್ ಏನಿದೆ, 28 ಜನ ಸತ್ತಿದ್ದಾರೆ ನೋಡಿ. ಆ ವಿಡಿಯೋಗಳಲ್ಲಿ ನೋಡಿದ್ರೆ ಹೊಟ್ಟೆ ಉರಿತದ. ಆ ಮಕ್ಕಳು ಹೇಳ್ತಾರೆ, ಹಿಂದೂ ಮುಸ್ಲಿಂ ಅಲಗ್ ಓಜಾವ್ ಅಂತ ಹೇಳ್ತಾರೆ. ಅದೇನೋ ಒಂದು ಇದನ್ನು ಹೇಳು ಅಂತಾರೆ, ಅವ್ರು ಹೇಳಕ್ ಬರೋದಿಲ್ಲ ಹಿಂದೂಗಳಿಗೆ, ಅವ್ರನ್ನೆಲ್ಲ ಹೊಡೆದಾಕ್ತಾರೆ. ಹೀಗಿರುವಾಗ ಅಂದ್ರೆ ಹಿಂದೂಗಳ ಮೇಲೆ ಇವತ್ತು ನಡೀತಾ ಇರೋ ಈ ಘಟನೆಗೆ ನೀವು ಉತ್ತರ ಕೊಡಬೇಕಾಗಿದೆ. ಅದನ್ನು ಬಿಟ್ಟು ನೀವು ಅವರಿಗೆ ಸಹಕಾರಿಯಾಗಿ ನಿಂತಿದ್ದೀರಿ ಅಂತಂದ್ರೆ ಕಾಂಗ್ರೆಸ್ನವರು, ನಾವು ಇನ್ನು ಏನ್ ಹೇಳಬೇಕು ಇದ್ರ ಬಗ್ಗೆ? ಅಂದ್ರೆ ನಿಮ್ಮ ಪ್ರೇಮ ಯಾರ ಬಗ್ಗೆ? ಈ ದೇಶದ ಬಗ್ಗೆ ಇಲ್ವಾ? ಆದ್ರೆ ಇಂಥ ದೊಡ್ಡ ದೇಶ ಇವತ್ತು ನಮ್ಮ ಮೇಲೆ ಪದೇ ಪದೇ ಈ ರೀತಿ ಅಟ್ಯಾಕ್ ಆಗ್ತಾ ಇದೆ. ಪಾಕಿಸ್ತಾನದ ಮಂತ್ರಿಗಳು ಒಪ್ಕೊಳ್ತಾರೆ, ಹೌದು ನಾವು ಉಗ್ರರ ಪರವಾಗಿ ನಿಂತಿದ್ದೇವೆ ಇಷ್ಟು ದಿನಗಳ ಕಾಲ. ಬೇರೆ ಯಾವ್ಯಾವುದೋ ಕಾರಣಗಳಿಗೆ ಅವರು ಹೇಳ್ತಾರೆ. ಒಪ್ಕೊಂಡ್ರು ಕೂಡ ಇಲ್ಲಿಯ ಕಾಂಗ್ರೆಸ್ನವರು ಒಪ್ಪಕ್ಕೆ ರೆಡಿ ಇಲ್ಲ. ಎಂತ ವಿಪರ್ಯಾಸ! ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾರೆ, ಈ ರೀತಿ ಧರ್ಮ ಕೇಳಿ ಹೊಡೆದಿದ್ದು ಬಹಳ ತಪ್ಪು ಅಂತ. ಅವ್ರ ಮಗ ಹೇಳ್ತಾರೆ, ಧರ್ಮ ಕೇಳಿ ಹೊಡಿಲೇ ಇಲ್ಲ ಅಂತ. ಅಂದ್ರೆ ಇವ್ರಿಗೆ ಏನಾಗಿದೆ? ಮುಸ್ಲಿಮರನ್ನ ಓಲೈಕೆ ಮಾಡಿ ನೀವು ಏನು ಸಾಧನೆ ಮಾಡಕ್ ಹೊರಟಿದ್ದೀರಿ? ನಿಮಗೆ ರಾಜಕಾರಣವೇ ಮುಖ್ಯವಾ? ನಮಗೆ ದೇಶ ಮುಖ್ಯ. ಇವತ್ತು ನಾವು ಇದು ರಾಜಕಾರಣ ಅಲ್ಲ, ಪಾಕಿಸ್ತಾನದ ಮೇಲೆ ಯುದ್ಧ ಮಾಡುವಂತ ಪರಿಸ್ಥಿತಿ ಬಂದರೂ ನಾವು ರೆಡಿ ಇದ್ದೇವೆ. ನೀವು ಯುದ್ಧ ಬೇಡ ಅಂತಂದ್ರೆ ನೀವೇನು ತಡೆಯಲಿಕ್ಕಾಗಲ್ಲ. ಆ ರೀತಿ ಬಂದ್ರೆ ಕಾಂಗ್ರೆಸ್ನವರನ್ನು ಕೂಡ ಜನ ಹತೋಟಿಗೆ ತರತಕ್ಕಂಥ ಕೆಲಸ ಆಗ್ತದೆ. ಯಾಕಂದ್ರೆ ಜನರು ರೋಷಿ ಹೋಗಿದ್ದಾರೆ ಇವತ್ತು ಇಡೀ ದೇಶದಲ್ಲಿ. ಈ ರೀತಿ ಕಾಂಗ್ರೆಸ್ ನಡ್ಕೊಳ್ಬಾರ್ದಾಗಿತ್ತು. ಪ್ರಾಣಿಗಳ ಬಗ್ಗೆ ಇವರ ಬಗ್ಗೆ ಗೌರವನೇ ಇಲ್ಲ. ಮಾನವೀಯತೆ ಅನ್ನೋದು ಕಾಂಗ್ರೆಸ್ನವರಿಗೆ ಇಲ್ಲವೇ ಇಲ್ಲ. ಎಲ್ಲಕ್ಕಿಂತ ಮಿಗಿಲಾಗಿ ದೇಶದ ಭದ್ರತೆ, ರಾಷ್ಟ್ರೀಯತೆಯ ಬಗ್ಗೆ ಇವರಿಗೆ ಗೌರವ ಇಲ್ಲ. ಇದೆಲ್ಲವನ್ನು ನೋಡಿ ಜನ ಸುಮ್ಮನೆ ಇರ್ಲಿಕ್ಕೆ ಸಾಧ್ಯ ಇದೆಯಾ? ಇದು ಇವತ್ತಿನ ಪರಿಸ್ಥಿತಿ ಕಾಂಗ್ರೆಸ್. ನನ್ನ ಜೊತೆಗಿದ್ದಾರೆ ನನ್ನ ಕೊಲೀಗ ಅಶ್ವದಿವಿತ ಹಲಸಬಾಳು. ಈಗಾಗಲೇ ಗಮನಿಸ್ತಾ ಇದ್ದೀವಿ, ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಯುದ್ಧದ ವಾತಾವರಣ ನಿರ್ಮಾಣ ಆಗುತ್ತಾ ಏನಾಗಬಹುದು ಅನ್ನುವಂಥದ್ದು. ಈ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಒಂದು ಸ್ಟೇಟ್ಮೆಂಟ್ ಏನಿದೆ ಅದು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ.
ಪ್ರತಿಕಾರ ತೀರಿಸಿಕೊಂಡು ಬಿಟ್ರೆ ಹೋದ ಜೀವ ವಾಪಸ್ ಬರುತ್ತಾ, ಯುದ್ಧದ ಅನಿವಾರ್ಯತೆ ಇಲ್ಲ, ಇತ್ಯಾದಿ ಇತ್ಯಾದಿ ಏನು ಹೇಳಿದ್ರಲ್ಲ, ಆ ಸ್ಟೇಟ್ಮೆಂಟ್ ವಿರುದ್ಧ ಈಗ ಬಿಜೆಪಿ ಕೆಂಡ ಕಾರ್ತಾ ಇದೆ. ಇದು ತುಷ್ಟೀಕರಣದ ಪರಮಾವಧಿ ಅಂತ ಆರಕ್ಕೆ ಕಿಡಿಕಾರಿದ್ರೆ, ಭಯೋತ್ಪಾದಕರಿಗೆ ಬೆಂಬಲ ಕೊಟ್ಟವರು ಕೂಡ ಭಯೋತ್ಪಾದಕರೇ ಅಂತ ಛಲವಾದಿ ನಾರಾಯಣ ಸ್ವಾಮಿ ವಿಧಾನ ಪರಿಷತ್ನ ವಿಪಕ್ಷ ನಾಯಕ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕಾಂಗ್ರೆಸ್ನವರು ದೇಶದ ಒಳಗಡೆ ಇರುವಂತಹ ಭಯೋತ್ಪಾದಕರು, ಇಂತಹ ವಿಚಾರದಲ್ಲಿ ಕೊಳಕು ರಾಜಕಾರಣ ಮಾಡಬಾರದು. ಈ ರೀತಿ ಕೇಸರಿ ಸೇನೆ ಸಿದ್ದರಾಮಯ್ಯ ವಿರುದ್ಧ ತಿರುಗಿ ಬಿದ್ದಿದೆ. ಉಗ್ರರ ಅಟ್ಟಹಾಸ ನಂತರ ಸಾಕಷ್ಟು ಚರ್ಚೆಗಳ ವಿಚಾರ ಆಗಿರುವಂತದ್ದು. ಕಡೆ ಕಾಂಗ್ರೆಸ್ ಈ ಸಂಬಂಧಪಟ್ಟಂತೆ ರಾಜಕೀಯವಾಗಿ ಮಾತಾಡ್ತದ್ದು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇದಕ್ಕೆ ರಾಜೀನಾಮೆ ಕೊಡಬೇಕಂತ ಹೇಳ್ತಾ ಇರುವಂತದ್ದು. ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದ್ ಹೆಜ್ಜೆ ಮುಂದೆ ಹೋಗಿ ಏನೇ ಕ್ರಮ ಕೈಗೊಂಡ್ರು ಕೂಡ ಸತ್ತಿರೋ ಬದುಕು ಬರ್ತಾರ ಅಂತ ಹೇಳೋ ಮೂಲಕ ಸಾಕಷ್ಟು ಒಂದು ರೀತಿಯಲ್ಲಿ ಚರ್ಚೆ ವಿಚಾರವನ್ನು ಹುಟ್ಟಾಕಿರುವಂತದ್ದು. ಇದಕ್ಕೆ ಸಾಕಷ್ಟು ಕೂಡ ಆಕ್ಷೇಪ ವ್ಯಕ್ತ ಆಗ್ತಾ ಇರುತ್ತೆ. ಈ ಬಗ್ಗೆ ಮಾತಾಡೋಕೆ ವಿಧಾನ ಪರಿಷತ್ನ ಪ್ರತಿಪಕ್ಷ ನಾಯಕರು ಮತ್ತು ಬಿಜೆಪಿ ಹಿರಿಯ ಮುಖಂಡರಾದಂತ ಛಲವಾದಿ ನಾರಾಯಣಸ್ವಾಮಿ ಇರುವಂತದ್ದು. ಸರ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮಾತನ್ನು ಗಮನಿಸಿದ್ದೀರಾ? ಏನ್ ಅನ್ಸುತ್ತೆ? ಇಟ್ ಈಸ್ ಎ ಸೆನ್ಸ್ಲೆಸ್ ಸ್ಟೇಟ್ಮೆಂಟ್. ಅವರಿಗೆ ನಿಜವಾಗಿಯೂ ಮಾನವೀಯತೆ ಇದ್ದಿದ್ರೆ ಬಹುಶಃ ಇದೆಲ್ಲ ಮಾತಾಡ್ತಿರ್ಲಿಲ್ಲ. ಭಾರತ ದೇಶ ಬಗ್ಗೆ ಇದೆ ಅಂತ ಪಾಕಿಸ್ತಾನ ಜಿಂದಾಬಾದ್ ಅಂದಿದ್ದು ವಿಧಾನಸೌಧದಲ್ಲೇ ಆದ್ರೂ ಅವರನ್ನು ರಕ್ಷಣೆ ಮಾಡ್ತೀರಿ? ಒಬ್ಬ ದಲಿತ ಮುಖಂಡ, ನಿಮ್ಮ ಪಕ್ಷದ ಶಾಸಕನಾಗಿದ್ದ ಅಖಂಡ ಶ್ರೀನಿವಾಸ್ ಮೂರ್ತಿ ಮನೆಗೆ ಬೆಂಕಿ ಹಾಕದವ್ರನ್ನ ರಕ್ಷಣೆ ಮಾಡ್ತೀರಿ? ಅವ್ರ ಕೇಸ್ಗಳನ್ನು ವಾಪಸ್ ತಗೊಳ್ತೀರಿ? ಎಂತ ದುರಂತ ನಮ್ಮ ದೇಶದ್ದು ಅಂದ್ರೆ, ಕಾಂಗ್ರೆಸ್ ಪಕ್ಷ ಯಾಕೆ ಈ ರೀತಿ ನಡ್ಕೊಳ್ತದ ಅಂತ ಗೊತ್ತಿಲ್ಲ. ಅಂದ್ರೆ ಅವರೊಬ್ಬರನ್ನ ಓಲೈಸಿದ್ರೆ ದೇಶ ಆಳಬಹುದು ಅಂತ ಇವ್ರು ತಿಳ್ಕೊಂಡಿದಾರ? ಹಿಂದೂಗಳಿಗೆ ನೀವು ದ್ರೋಹ ಮಾಡ್ತಾ ಇಲ್ವಾ? ಅನ್ಯಾಯ ಮೋಸ ಮಾಡ್ತಾ ಇಲ್ವಾ? ನಾವೇನು ನೀವು ಮುಸಲ್ಮಾನರನ್ನ ವಿರೋಧಿಸಿ ಅಂತಲ್ಲ ಹೇಳ್ತಾ ಇರೋದು. ಆದ್ರೆ ನಮಗೆ ಹಿಂದೂಗಳ ಮೇಲೆ ಆಗಿರ್ತಕ್ಕಂಥ ಒಂದು ಅಟ್ಯಾಕ್ ಏನಿದೆ, 28 ಜನ ಸತ್ತಿದ್ದಾರೆ ನೋಡಿ. ಆ ವಿಡಿಯೋಗಳಲ್ಲಿ ನೋಡಿದ್ರೆ ಹೊಟ್ಟೆ ಉರಿತದ. ಆ ಮಕ್ಕಳು ಹೇಳ್ತಾರೆ, ಹಿಂದೂ ಮುಸ್ಲಿಂ ಅಲಗ್ ಓಜಾವು ಅಂತ ಹೇಳ್ತಾರೆ. ಅದೇನೋ ಒಂದು ಇದನ್ನು ಹೇಳು ಅಂತಾರೆ, ಅವ್ರು ಹೇಳಕ್ ಬರೋದಿಲ್ಲ ಹಿಂದೂಗಳಿಗೆ, ಅವ್ರನ್ನೆಲ್ಲ ಹೊಡೆದಾಕ್ತಾರೆ. ಹೀಗಿರುವಾಗ ಅಂದ್ರೆ ಹಿಂದೂಗಳ ಮೇಲೆ ಇವತ್ತು ನಡೀತಾ ಇರೋ ಈ ಘಟನೆಗೆ ನೀವು ಉತ್ತರ ಕೊಡಬೇಕಾಗಿದೆ. ಅದನ್ನು ಬಿಟ್ಟು ನೀವು ಅವರಿಗೆ ಸಹಕಾರಿಯಾಗಿ ನಿಂತಿದ್ದೀರಿ ಅಂತಂದ್ರೆ ಕಾಂಗ್ರೆಸ್ನವರು, ನಾವು ಇನ್ನು ಏನ್ ಹೇಳ್ಬೇಕು ಇದ್ರ ಬಗ್ಗೆ? ಅಂದ್ರೆ ನಿಮ್ಮ ಪ್ರೇಮ ಯಾರ ಬಗ್ಗೆ? ಈ ದೇಶದ ಬಗ್ಗೆ ಇಲ್ವಾ? ಆದ್ರೆ ಇಂಥ ದೊಡ್ಡ ದೇಶ ಇವತ್ತು ನಮ್ಮ ಮೇಲೆ ಪದೇ ಪದೇ ಈ ರೀತಿ ಅಟ್ಯಾಕ್ ಆಗ್ತಾ ಇದೆ. ಪಾಕಿಸ್ತಾನದ ಮಂತ್ರಿಗಳು ಒಪ್ಕೊಳ್ತಾರೆ, ಹೌದು ನಾವು ಉಗ್ರರ ಪರವಾಗಿ ನಿಂತಿದ್ದೇವೆ ಇಷ್ಟು ದಿನಗಳ ಕಾಲ. ಬೇರೆ ಯಾವ್ಯಾವುದೋ ಕಾರಣಗಳಿಗೆ ಅವರು ಹೇಳ್ತಾರೆ. ಒಪ್ಕೊಂಡ್ರು ಕೂಡ ಇಲ್ಲಿಯ ಕಾಂಗ್ರೆಸ್ನವರು ಒಪ್ಪಕ್ಕೆ ರೆಡಿ ಇಲ್ಲ. ಎಂತ ವಿಪರ್ಯಾಸ! ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾರೆ, ಈ ರೀತಿ ಧರ್ಮ ಕೇಳಿ ಹೊಡೆದಿದ್ದು ಬಹಳ ತಪ್ಪು ಅಂತ. ಅವ್ರ ಮಗ ಹೇಳ್ತಾರೆ, ಧರ್ಮ ಕೇಳಿ ಹೊಡಿಲೇ ಇಲ್ಲ ಅಂತ. ಅಂದ್ರೆ ಇವ್ರಿಗೆ ಏನಾಗಿದೆ? ಮುಸ್ಲಿಮರನ್ನ ಓಲೈಕೆ ಮಾಡಿ ನೀವು ಏನು ಸಾಧನೆ ಮಾಡಕ್ ಹೊರಟಿದ್ದೀರಿ? ನಿಮಗೆ ರಾಜಕಾರಣವೇ ಮುಖ್ಯವಾ? ನಮಗೆ ದೇಶ ಮುಖ್ಯ. ಇವತ್ತು ನಾವು ಇದು ರಾಜಕಾರಣ ಅಲ್ಲ, ಪಾಕಿಸ್ತಾನದ ಮೇಲೆ ಯುದ್ಧ ಮಾಡುವಂತ ಪರಿಸ್ಥಿತಿ ಬಂದರೂ ನಾವು ರೆಡಿ ಇದ್ದೇವೆ. ನೀವು ಯುದ್ಧ ಬೇಡ ಅಂತಂದ್ರೆ ನೀವೇನು ತಡೆಯಲಿಕ್ಕಾಗಲ್ಲ. ಆ ರೀತಿ ಬಂದ್ರೆ ಕಾಂಗ್ರೆಸ್ನವರನ್ನು ಕೂಡ ಜನ ಹತೋಟಿಗೆ ತರತಕ್ಕಂಥ ಕೆಲಸ ಆಗ್ತದೆ. ಯಾಕಂದ್ರೆ ಜನರು ರೋಷಿ ಹೋಗಿದ್ದಾರೆ ಇವತ್ತು ಇಡೀ ದೇಶದಲ್ಲಿ. ಈ ರೀತಿ ಕಾಂಗ್ರೆಸ್ ನಡ್ಕೊಳ್ಬಾರ್ದಾಗಿತ್ತು. ಪ್ರಾಣಿಗಳ ಬಗ್ಗೆ ಇವರ ಬಗ್ಗೆ ಗೌರವನೇ ಇಲ್ಲ. ಮಾನವೀಯತೆ ಅನ್ನೋದು ಕಾಂಗ್ರೆಸ್ನವರಿಗೆ ಇಲ್ಲವೇ ಇಲ್ಲ. ಎಲ್ಲಕ್ಕಿಂತ ಮಿಗಿಲಾಗಿ ದೇಶದ ಭದ್ರತೆ, ರಾಷ್ಟ್ರೀಯತೆಯ ಬಗ್ಗೆ ಇವರಿಗೆ ಗೌರವ ಇಲ್ಲ. ಇದೆಲ್ಲವನ್ನು ನೋಡಿ ಜನ ಸುಮ್ಮನೆ ಇರ್ಲಿಕ್ಕೆ ಸಾಧ್ಯ ಇದೆಯಾ? ಇದು ಇವತ್ತಿನ ಪರಿಸ್ಥಿತಿ ಕಾಂಗ್ರೆಸ್. ನನ್ನ ಜೊತೆಗಿದ್ದಾರೆ ನನ್ನ ಕೊಲೀಗ ಅಶ್ವದಿವಿತ ಹಲಸಬಾಳು. ಈಗಾಗಲೇ ಗಮನಿಸ್ತಾ ಇದ್ದೀವಿ, ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಯುದ್ಧದ ವಾತಾವರಣ ನಿರ್ಮಾಣ ಆಗುತ್ತಾ, ಏನಾಗಬಹುದು ಅನ್ನುವಂಥದ್ದು. ಈ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಒಂದು ಸ್ಟೇಟ್ಮೆಂಟ್ ಏನಿದೆ, ಅದು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಪ್ರತಿಕಾರ ತೀರಿಸಿಕೊಂಡು ಬಿಟ್ರೆ ಹೋದ ಜೀವ ವಾಪಸ್ ಬರುತ್ತಾ, ಯುದ್ಧದ ಅನಿವಾರ್ಯತೆ ಇಲ್ಲ,
ಇತ್ಯಾದಿ ಇತ್ಯಾದಿ ಏನು ಹೇಳಿದ್ರಲ್ಲ, ಆ ಸ್ಟೇಟ್ಮೆಂಟ್ ವಿರುದ್ಧ ಈಗ ಬಿಜೆಪಿ ಕೆಂಡ ಕಾರ್ತಾ ಇದೆ. ಇದು ತುಷ್ಟೀಕರಣದ ಪರಮಾವಧಿ ಅಂತ ಆರಕ್ಕೆ ಕಿಡಿಕಾರಿದ್ರೆ, ಭಯೋತ್ಪಾದಕರಿಗೆ ಬೆಂಬಲ ಕೊಟ್ಟವರು ಕೂಡ ಭಯೋತ್ಪಾದಕರೇ ಅಂತ ಛಲವಾದಿ ನಾರಾಯಣಸ್ವಾಮಿ ವಿಧಾನ ಪರಿಷತ್ನ ವಿಪಕ್ಷ ನಾಯಕ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕಾಂಗ್ರೆಸ್ನವರು ದೇಶದ ಒಳಗಡೆ ಇರುವಂತಹ ಭಯೋತ್ಪಾದಕರು, ಇಂತಹ ವಿಚಾರದಲ್ಲಿ ಕೊಳಕು ರಾಜಕಾರಣ ಮಾಡಬಾರದು. ಈ ರೀತಿ ಕೇಸರಿ ಸೇನೆ ಸಿದ್ದರಾಮಯ್ಯ ವಿರುದ್ಧ ತಿರುಗಿ ಬಿದ್ದಿದೆ. ಉಗ್ರರ ಅಟ್ಟಹಾಸ ನಂತರ ಸಾಕಷ್ಟು ಚರ್ಚೆಗಳ ವಿಚಾರ ಆಗಿರುವಂತದ್ದು. ಕಡೆ ಕಾಂಗ್ರೆಸ್ ಈ ಸಂಬಂಧಪಟ್ಟಂತೆ ರಾಜಕೀಯವಾಗಿ ಮಾತಾಡ್ತದ್ದು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇದಕ್ಕೆ ರಾಜೀನಾಮೆ ಕೊಡಬೇಕಂತ ಹೇಳ್ತಾ ಇರುವಂತದ್ದು. ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದ್ ಹೆಜ್ಜೆ ಮುಂದೆ ಹೋಗಿ ಏನೇ ಕ್ರಮ ಕೈಗೊಂಡ್ರು ಕೂಡ ಸತ್ತಿರೋ ಬದುಕ್ಬರ್ತಾರ ಅಂತ ಹೇಳೋ ಮೂಲಕ ಸಾಕಷ್ಟು ಒಂದು ರೀತಿಯಲ್ಲಿ ಚರ್ಚೆ ವಿಚಾರವನ್ನು ಹುಟ್ಟಾಕಿರುವಂತದ್ದು. ಇದಕ್ಕೆ ಸಾಕಷ್ಟು ಕೂಡ ಆಕ್ಷೇಪ ವ್ಯಕ್ತ ಆಗ್ತಾ ಇರುತ್ತೆ. ಈ ಬಗ್ಗೆ ಮಾತಾಡೋಕೆ ವಿಧಾನ ಪರಿಷತ್ನ ಪ್ರತಿಪಕ್ಷ ನಾಯಕರು ಮತ್ತು ಬಿಜೆಪಿ ಹಿರಿಯ ಮುಖಂಡರಾದಂತಹ ಛಲವಾದಿ ನಾರಾಯಣಸ್ವಾಮಿ ಇರುವಂತದ್ದು. ಸರ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮಾತನ್ನು ಗಮನಿಸಿದ್ದೀರಾ? ಏನ್ ಅನ್ಸುತ್ತೆ? ಇಟ್ ಈಸ್ ಎ ಸೆನ್ಸ್ಲೆಸ್ ಸ್ಟೇಟ್ಮೆಂಟ್. ಅವರಿಗೆ ನಿಜವಾಗಿಯೂ ಮಾನವೀಯತೆ ಇದ್ದಿದ್ರೆ ಬಹುಶಃ ಇದೆಲ್ಲ ಮಾತಾಡ್ತಿರ್ಲಿಲ್ಲ. ಭಾರತ ದೇಶ ಬಗ್ಗೆ ಇದೆ ಅಂತ ಪಾಕಿಸ್ತಾನ ಜಿಂದಾಬಾದ್ ಅಂದಿದ್ದು ವಿಧಾನಸೌಧದಲ್ಲೇ ಆದ್ರೂ ಅವರನ್ನು ರಕ್ಷಣೆ ಮಾಡ್ತೀರಿ? ಒಬ್ಬ ದಲಿತ ಮುಖಂಡ, ನಿಮ್ಮ ಪಕ್ಷದ ಶಾಸಕನಾಗಿದ್ದ ಅಖಂಡ ಶ್ರೀನಿವಾಸ್ ಮೂರ್ತಿ ಮನೆಗೆ ಬೆಂಕಿ ಹಾಕದವ್ರನ್ನ ರಕ್ಷಣೆ ಮಾಡ್ತೀರಿ? ಅವ್ರ ಕೇಸ್ಗಳನ್ನು ವಾಪಸ್ ತಗೊಳ್ತೀರಿ? ಎಂತ ದುರಂತ ನಮ್ಮ ದೇಶದ್ದು ಅಂದ್ರೆ, ಕಾಂಗ್ರೆಸ್ ಪಕ್ಷ ಯಾಕೆ ಈ ರೀತಿ ನಡ್ಕೊಳ್ತದ ಅಂತ ಗೊತ್ತಿಲ್ಲ. ಅಂದ್ರೆ ಅವರೊಬ್ಬರನ್ನ ಓಲೈಸಿದ್ರೆ ದೇಶ ಆಳಬಹುದು ಅಂತ ಇವ್ರು ತಿಳ್ಕೊಂಡಿದಾರ? ಹಿಂದೂಗಳಿಗೆ ನೀವು ದ್ರೋಹ ಮಾಡ್ತಾ ಇಲ್ವಾ? ಅನ್ಯಾಯ ಮೋಸ ಮಾಡ್ತಾ ಇಲ್ವಾ? ನಾವೇನು ನೀವು ಮುಸಲ್ಮಾನರನ್ನ ವಿರೋಧಿಸಿ ಅಂತಲ್ಲ ಹೇಳ್ತಾ ಇರೋದು. ಆದ್ರೆ ನಮಗೆ ಹಿಂದೂಗಳ ಮೇಲೆ ಆಗಿರ್ತಕ್ಕಂಥ ಒಂದು ಅಟ್ಯಾಕ್ ಏನಿದೆ, 28 ಜನ ಸತ್ತಿದ್ದಾರೆ ನೋಡಿ. ಆ ವಿಡಿಯೋಗಳಲ್ಲಿ ನೋಡಿದ್ರೆ ಹೊಟ್ಟೆ ಉರಿತದ. ಆ ಮಕ್ಕಳು ಹೇಳ್ತಾರೆ, ಹಿಂದೂ ಮುಸ್ಲಿಂ ಅಲಗ್ ಓಜಾವ್ ಅಂತ ಹೇಳ್ತಾರೆ. ಅದೇನೋ ಒಂದು ಇದನ್ನು ಹೇಳು ಅಂತಾರೆ, ಅವ್ರು ಹೇಳಕ್ ಬರೋದಿಲ್ಲ ಹಿಂದೂಗಳಿಗೆ, ಅವ್ರನ್ನೆಲ್ಲ ಹೊಡೆದಾಕ್ತಾರೆ. ಹೀಗಿರುವಾಗ ಅಂದ್ರೆ ಹಿಂದೂಗಳ ಮೇಲೆ ಇವತ್ತು ನಡೀತಾ ಇರೋ ಈ ಘಟನೆಗೆ ನೀವು ಉತ್ತರ ಕೊಡಬೇಕಾಗಿದೆ. ಅದನ್ನು ಬಿಟ್ಟು ನೀವು ಅವರಿಗೆ ಸಹಕಾರಿಯಾಗಿ ನಿಂತಿದ್ದೀರಿ ಅಂತಂದ್ರೆ ಕಾಂಗ್ರೆಸ್ನವರು, ನಾವು ಇನ್ನು ಏನ್ ಹೇಳಬೇಕು ಇದ್ರ ಬಗ್ಗೆ? ಅಂದ್ರೆ ನಿಮ್ಮ ಪ್ರೇಮ ಯಾರ ಬಗ್ಗೆ? ಈ ದೇಶದ ಬಗ್ಗೆ ಇಲ್ವಾ? ಆದ್ರೆ ಇಂಥ ದೊಡ್ಡ ದೇಶ ಇವತ್ತು ನಮ್ಮ ಮೇಲೆ ಪದೇ ಪದೇ ಈ ರೀತಿ ಅಟ್ಯಾಕ್ ಆಗ್ತಾ ಇದೆ. ಪಾಕಿಸ್ತಾನದ ಮಂತ್ರಿಗಳು ಒಪ್ಕೊಳ್ತಾರೆ, ಹೌದು ನಾವು ಉಗ್ರರ ಪರವಾಗಿ ನಿಂತಿದ್ದೇವೆ ಇಷ್ಟು ದಿನಗಳ ಕಾಲ. ಬೇರೆ ಯಾವ್ಯಾವುದೋ ಕಾರಣಗಳಿಗೆ ಅವ್ರು ಹೇಳ್ತಾರೆ. ಒಪ್ಕೊಂಡ್ರು ಕೂಡ ಇಲ್ಲಿಯ ಕಾಂಗ್ರೆಸ್ನವರು ಒಪ್ಪಕ್ಕೆ ರೆಡಿ ಇಲ್ಲ. ಎಂತ ವಿಪರ್ಯಾಸ! ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾರೆ, ಈ ರೀತಿ ಧರ್ಮ ಕೇಳಿ ಹೊಡೆದಿದ್ದು ಬಹಳ ತಪ್ಪು ಅಂತ. ಅವ್ರ ಮಗ ಹೇಳ್ತಾರೆ, ಧರ್ಮ ಕೇಳಿ ಹೊಡಿಲೇ ಇಲ್ಲ ಅಂತ. ಅಂದ್ರೆ ಇವ್ರಿಗೆ ಏನಾಗಿದೆ? ಮುಸ್ಲಿಮರನ್ನ ಓಲೈಕೆ ಮಾಡಿ ನೀವು ಏನು ಸಾಧನೆ ಮಾಡಕ್ ಹೊರಟಿದ್ದೀರಿ? ನಿಮಗೆ ರಾಜಕಾರಣವೇ ಮುಖ್ಯವಾ? ನಮಗೆ ದೇಶ ಮುಖ್ಯ. ಇವತ್ತು ನಾವು ಇದು ರಾಜಕಾರಣ ಅಲ್ಲ, ಪಾಕಿಸ್ತಾನದ ಮೇಲೆ ಯುದ್ಧ ಮಾಡುವಂತ ಪರಿಸ್ಥಿತಿ ಬಂದರೂ ನಾವು ರೆಡಿ ಇದ್ದೇವೆ. ನೀವು ಯುದ್ಧ ಬೇಡ ಅಂತಂದ್ರೆ ನೀವೇನು ತಡೆಯಲಿಕ್ಕಾಗಲ್ಲ. ಆ ರೀತಿ ಬಂದ್ರೆ ಕಾಂಗ್ರೆಸ್ನವರನ್ನು ಕೂಡ ಜನ ಹತೋಟಿಗೆ ತರತಕ್ಕಂಥ ಕೆಲಸ ಆಗ್ತದೆ. ಯಾಕಂದ್ರೆ ಜನರು ರೋಷಿ ಹೋಗಿದ್ದಾರೆ ಇವತ್ತು ಇಡೀ ದೇಶದಲ್ಲಿ. ಈ ರೀತಿ ಕಾಂಗ್ರೆಸ್ ನಡ್ಕೊಳ್ಬಾರ್ದಾಗಿತ್ತು. ಪ್ರಾಣಿಗಳ ಬಗ್ಗೆ ಇವರ ಬಗ್ಗೆ ಗೌರವನೇ ಇಲ್ಲ. ಮಾನವೀಯತೆ ಅನ್ನೋದು ಕಾಂಗ್ರೆಸ್ನವರಿಗೆ ಇಲ್ಲವೇ ಇಲ್ಲ. ಎಲ್ಲಕ್ಕಿಂತ ಮಿಗಿಲಾಗಿ ದೇಶದ ಭದ್ರತೆ, ರಾಷ್ಟ್ರೀಯತೆಯ ಬಗ್ಗೆ ಇವರಿಗೆ ಗೌರವ ಇಲ್ಲ. ಇದೆಲ್ಲವನ್ನು ನೋಡಿ ಜನ ಸುಮ್ಮನೆ ಇರ್ಲಿಕ್ಕೆ ಸಾಧ್ಯ ಇದೆಯಾ? ಇದು ಇವತ್ತಿನ ಪರಿಸ್ಥಿತಿ ಕಾಂಗ್ರೆಸ್ದು.